ಲೋಕಸಭಾ ರಣರಂಗದಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಮಾವೇಶ, ರೋಡ್ ಶೋದಲ್ಲಿ ಬ್ಯುಸಿಯಾಗಿದ್ದರು. ಆದ್ರೀಗ ತಮ್ಮ ವರಸೆ ಬದಲಾಯಿಸಿದ್ದು ಮಠ ಮಂದಿರಗಳ ಮೊರೆ ಹೋಗ್ತಿದ್ದಾರೆ. ಲೋಕಸಭೆ ಸಮರದಲ್ಲಿ ಮಠ ಮಂದಿರ ರಾಜಕೀಯ. ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಗೆಲ್ಲಲು ಬಿಜೆಪಿ ಕಸರತ್ತು. ಲೋಕಸಭಾ ಅಖಾಡದಲ್ಲಿ ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿವೆ. ಇವನ್ನ ಗೆಲ್ಲಲು ಬಿಜೆಪಿ ಭಾರಿ ಕಸರತ್ತು ಮಾಡ್ತಿದೆ. ಅದಕ್ಕಾಗಿ ಬಿಜೆಪಿ ಒಕ್ಕಲಿಗ ನಾಯಕರಾದ ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಇಂದು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಲಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಬೆಳಿಗ್ಗೆ 9 ಗಂಟೆಗೆ ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ತೆರಳಿ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನ ಪಡೆಯಲಿದ್ದಾರೆ. ತಮಿಳುನಾಡು ದೇವಾಲಯದಲ್ಲಿ ಡಿಕೆ ಬ್ರದರ್ಸ್ ಪೂಜೆ. ಇತ್ತ ಡಿಕೆ ಬ್ರದರ್ಸ್ ಕೂಡ ತಮಿಳುನಾಡಿನ ತಿರುನಲ್ಲೂರ್ ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಯುಗಾದಿ ಪಾಡ್ಯದಂದೇ ಶನೀಶ್ವರ ದೇವರಲ್ಲಿ ಗೆಲುವಿಗಾಗಿ ಪ್ರಾರ್ಥಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಗುಡುಗು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಣಿಸಲು ದಿಂಗಾಲೇಶ್ವರ ಶ್ರೀಗಳು ರಣವ್ಯೂಹವನ್ನ ರಚಿಸುತ್ತಿದ್ದಾರೆ. ಹಾಗಾಗಿ ನಿನ್ನೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿಯ ಪಂಚಮಸಾಲೆ ಪೀಠದಲ್ಲಿ ವಚನಾನಂದ ಸ್ವಾಮೀಜಿಯನ್ನ ಭೇಟಿಯಾಗಿದ್ರು. ಈ ವೇಳೆ ಮಾತನಾಡಿದ ಅವರು, ಲಿಂಗಾಯತ ನಾಯಕರನ್ನ ತುಳಿಯೋದ್ರಲ್ಲಿ ಜೋಶಿ ಪ್ರಮುಖ ಪಾತ್ರವಿದೆಯಂತ ಗುಡುಗಿದ್ದಾರೆ. ಬಹಳ ವ್ಯವಸ್ಥಿತವಾದ ಉತ್ತರವನ್ನು ಜೋಶಿ ಅವರಿಗೆ ಧಾರವಾಡ ಮತಕ್ಷೇತ್ರ ಈ ಸಾರಿ ಕೊಟ್ಟೇ ತೀರ್ತದೆ. ನಾ ಒಂದೇ ಮಾತನ್ನು ಹೇಳಿದ್ದೇನೆ, ಎರಡೂ ಪಕ್ಷದೊಳಗಿನ ಜನಗಳು ನನ್ನನ್ನು ಬಯಸಿದ್ದಾರೆ. ಮಠಾಧಿಪತಿಗಳ ಹೇಳಿಕೆಯನ್ನು ಇವರು ಕೊಡಿಸ್ತಾ ಇದ್ದಾರಲ್ಲ, ಆ ಮಠಾಧಿಪತಿಗಳ ಮೇಲೆ ಭಕ್ತರು ಸಿಟ್ಟಾಗ್ತಾ ಇದ್ದಾರೆ. ನಮ್ಮ ಸಮಾಜದ ಭಕ್ತರೇ ನಮ್ಮ ಸ್ವಾಮಿಗಳ ಮೇಲೆ ಸಿಟ್ಟಾಗುವಂಥ ಕೆಲಸವನ್ನು, ಅಲ್ಲೂ ಕೂಡ ಒಡೆದಾಳುವ ಕೆಲಸವನ್ನು ಸನ್ಮಾನ್ಯ ಜೋಶಿ ಅವರು ಮಾಡ್ತಾ ಇದ್ದಾರೆ. ಅತ್ತ ದಿಂಗಾಲೇಶ್ವರ ಶ್ರೀಗಳು ರಣತಂತ್ರ ಮಾಡ್ತಿದ್ರೆ, ಇತ್ತ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಸಹ ಮಠ ರೌಂಡ್ಸ್ ಹಾಕಿದ್ರು. ನಿನ್ನೆ ಶಿರಹಟ್ಟಿ ಮಠಕ್ಕೆ ಭೇಟಿ ನೀಡಿ ಫಕೀರ ಸಿದ್ದರಾಮ ಸ್ವಾಮೀಜಿ ಆಶೀರ್ವಾದ ಪಡೆದ್ರು. ಕಟೀಲು ಕ್ಷೇತ್ರದಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಪೂಜೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಕ್ಷೇತ್ರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಹಾವೇರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರೋ ಬೊಮ್ಮಾಯಿ ಪತ್ನಿ ಸಮೇತರಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರ ಮಠಕ್ಕೆ ಭೇಟಿ ನೀಡಿದ್ರು. ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಸ್ವಾಮೀಜಿಗಳ ದರ್ಶನ ಪಡೆದ್ರು. ರಾಯಚೂರು ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ನಿನ್ನೆ ಮಾನ್ವಿ ತಾಲೂಕಿನ ಕವಿತಾಳ ಪಟ್ಟಣದ ಕಲ್ಮಠ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ರಾಜ ಅಮರೇಶ್ವರ ನಾಯಕ್ಗೆ ಬಿಜೆಪಿ ಕಾರ್ಯಕರ್ತರೇ ಕ್ಲಾಸ್ ತೆಗೆದುಕೊಂಡ್ರು. 5 ವರ್ಷ ಕ್ಷೇತ್ರಕ್ಕೆ ಬಾರದವರು ಇವತ್ತು ಏಕೆ ಬಂದಿದ್ದೀರಿ ಅಂತ ಕಿಡಿಕಾರಿದ್ರು. ಯುಗಾದಿ ಪಾಡ್ಯ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಸುಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಛಠೋತ್ಸವ ನಡೆಯಿತು. ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕೂಡ ಜಟ ದರ್ಶನ ಪಡೆದು ಗೆಲುವಿಗಾಗಿ ಪ್ರಾರ್ಥಿಸಿದ್ರು. ಬ್ಯೂರೋ ರಿಪೋರ್ಟ್, ಟಿವಿ9.